ನಮಸ್ಕಾರ ಮೀನಾ ರಾಶಿಯವರೇ, ಜುಲೈ 1ರಿಂದ 5ರವರೆಗೆ ಈ ದಿನಗಳು ನಿಮ್ಮ ಜೀವನದಲ್ಲಿ ಕೆಲವು ಹೊಸ ಅನುಭವಗಳು ಮತ್ತು ನಿರೀಕ್ಷಿತ ಬೆಳವಣಿಗೆಗಳನ್ನು ತರಬಹುದು ಸಮಯವಾಗಿರುತ್ತದೆ. ಅತ್ಯುತ್ತಮವಾಗಿರುತ್ತೆ ಮತ್ತು ಕಳೆದ ಕೆಲವು ವಾರಗಳಿಂದ ಮನಸ್ಸಿನಲ್ಲಿ ಇದ್ದಂತಹ ಗೊಂದಲಗಳು ನಿಧಾನವಾಗಿ ಕಡಿಮೆಯಾಗುವ ಸಾಧ್ಯತೆ ಇದೆ. ಈ ಅವಧಿಯಲ್ಲಿ ನೀವು ಹಲವಾರು ಜನರನ್ನು ಭೇಟಿಯಾಗಬಹುದು. ಅಷ್ಟೇ ಅಲ್ಲದೆ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಎಲ್ಲ ರೀತಿಯ ಭಿನ್ನಾಭಿಪ್ರಾಯಗಳು ದೂರವಾಗುತ್ತೆ, ಹೊಸ ಮಾತುಕತೆ ಆರಂಭವಾಗುತ್ತೆ ಅಥವಾ ಹಿಂದೆ ನಿಂತಿದ್ದ ಕೆಲಸಗಳು ಈಗ ಪುನಃ ಚಾಲನೆಗೆ ಪಡೆದುಕೊಳ್ಳುತ್ತೆ. ಈ ದಿನದಲ್ಲಿ ನಿಮಗೆ ಇರ್ತಕ್ಕಂತಹ ಪ್ರತಿಯೊಂದು ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಬಹುದು. ನಿಮ್ಮ ಜೀವನದಲ್ಲಿ 6 ಅಕ್ಷರದಿಂದ ಪ್ರಾರಂಭವಾಗುವ ಹೆಸರಿನ ಒಬ್ಬ ವ್ಯಕ್ತಿಯ ಪ್ರಭಾವ ಒಂದು ವಿಶೇಷ ರೀತಿಯಲ್ಲಿ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ. ಆದರೆ ಈ ಒಂದು ಪ್ರಭಾವವು ಪ್ರತಿಯೊಬ್ಬರ ಜೀವನದಲ್ಲಿ ಒಂದೇ ರೀತಿಯಾಗಿರಬೇಕು ಅಂತ ಏನೂ ಇಲ್ಲ. ಕೆಲವರಿಗೆ ಅದು ಉದ್ಯೋಗ ವಿಷಯ ಆಗಿರ್ಬೋದು, ಕೆಲವರಿಗೆ ಕುಟುಂಬದ ವಿಚಾರವಾಗಿರ್ಬೋದು, ಇನ್ನು ಕೆಲವರಿಗೆ ಹೊಸ ಪರಿಚಯ ಅಥವಾ ಹಳೆಯ ಸಂಬಂಧದ ಮರು ಸಂಪರ್ಕವಾಗಿರಬಹುದು. ನಿಮ್ಮ ಮನಸ್ಸಿನಲ್ಲಿ ಬಹಳ ದಿನಗಳಿಂದ ಉಳಿದಿದ್ದ ಒಂದು ಪ್ರಶ್ನೆಗೆ ಯಾವುದೇ ಉತ್ತರ ಸಿಗುವ ಸಾಧ್ಯತೆ ಇರೋದ್ರಿಂದ ನೀವು ಬಹಳ ಸಮಯದಿಂದ ಮುಂದೂಡುತ್ತಿದ್ದ ಒಂದು ನಿರ್ಧಾರವನ್ನು ಈಗ ತೆಗೆದುಕೊಳ್ಳುವ ಪರಿಸ್ಥಿತಿ ಬರಬಹುದು. ಈ ಸಮಯದಲ್ಲಿ ನಿಮ್ಮ ಮಾತಿನ ಮೌಲ್ಯ ಹೆಚ್ಚಾಗಬಹುದು. ನೀವು ಹೇಳುವ ಒಂದೇ ಒಂದು ಸಲಹೆ ಅಥವಾ ತೆಗೆದುಕೊಳ್ಳುವ ಒಂದು ನಿರ್ಧಾರ ಮುಂದಿನ ಕೆಲವು ವಾರಗಳಲ್ಲಿ ಅತ್ಯುತ್ತಮವಾಗಿ ಫಲಿತಾಂಶವನ್ನು ನೀಡುವ ಸಾಧ್ಯತೆ ಇದೆ. ಕೆಲವರಿಗೆ ಈ ಸಮಯದಲ್ಲಿ ಒಂದು ಅನಿರೀಕ್ಷಿತ ಕರೆ ಬರಬಹುದು, ಸಂದೇಶ ಬರಬಹುದು, ಒಂದು ಸಣ್ಣ ಘಟನೆ ನಡೆಯಬಹುದು. ನಿಮ್ಮ ಯೋಚನೆಯ ದಿಕ್ಕನ್ನೇ ಬದಲಾಯಿಸುವ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ವೃತ್ತಿ ಜೀವನದ ಕಡೆಗೆ ಗಮನ ಹರಿಸಿದರೆ ಹೊಸ ಅವಕಾಶ ಕಾಣಿಸಿಕೊಳ್ಳುತ್ತೆ. ಉದ್ಯೋಗದಲ್ಲಿ ಇರ್ತಕ್ಕಂಥವ್ರಿಗೆ ಹೊಸ ಜವಾಬ್ದಾರಿ ಬರುತ್ತದೆ. ವ್ಯಾಪಾರ ಮಾಡುವಂಥವರಿಗೆ ಹೊಸ ಗ್ರಾಹಕರು ಅಥವಾ ಹೊಸ ಸಂಪರ್ಕಗಳು ಸಿಗುವ ಸಾಧ್ಯತೆ ಇದೆ. ಈ ಸಮಯದಲ್ಲಿ ಟಿ ಅಕ್ಷರದ ವ್ಯಕ್ತಿಯೊಂದಿಗೆ ನಡೆಯುವ ಮಾತುಕತೆ ನಿಮಗೆ ನೇರವಾಗಿ ಲಾಭ ತರುವುದಕ್ಕಿಂತ ಹೆಚ್ಚಾಗಿ ಭವಿಷ್ಯದಲ್ಲಿ ಉಪಯೋಗವಾಗುವ ಒಂದು ಅವಕಾಶದ ಬಾಗಿಲು ತೆರೆಯುವ ಸಾಧ್ಯತೆ ಇದೆ. ಆದ್ದರಿಂದಾಗಿ ಮುಂಬರುವಂತಹ ದಿನದಲ್ಲಿ ಯಾರಿಗಾದರೂ ನಡೆಯುವಂತಹ ಪ್ರತಿಯೊಂದು ಸಂಭಾಷಣೆಯನ್ನು ನಿರ್ಲಕ್ಷ್ಯ ಮಾಡಬೇಡಿ. ಒಂದು ಸಾಮಾನ್ಯ ಪರಿಚಯವು ಮುಂದಿನ ದಿನದಲ್ಲಿ ದೊಡ್ಡ ಸಹಾಯವಾಗಬಹುದು. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆ ಅವಶ್ಯಕವಾಗಿರುತ್ತದೆ. ನಿಮ್ಮ ಮನೆ, ಮನಸ್ಸು, ನಿಮ್ಮ ಜೀವನ ಯಾವಾಗಲೂ ಕೂಡ ಶಾಂತಿ, ನೆಮ್ಮದಿ, ಐಶ್ವರ್ಯದಿಂದ ತುಂಬಿರುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಹೌದು, ಈ ರಾಶಿ ಚಕ್ರದವರಿಗೆ ನಿಮ್ಮ ಮೇಲೆ ಇರ್ತಕ್ಕಂಥ ಅನಗತ್ಯವಾದ ಖರ್ಚುಗಳು ದೂರವಾಗುತ್ತದೆ. ಹಣಕಾಸಿನ ವಿಚಾರದಲ್ಲಿ ಹೊಸದಾದ ಒಂದು ಜಾಗರೂಕತೆ ಅವಶ್ಯಕವಾಗಿರುತ್ತೆ. ಆದಾಯದ ಹೊಸ ಮೂಲಗಳು ಸೃಷ್ಟಿಯಾಗುತ್ತೆ. ಅನಗತ್ಯವಾದ ಖರ್ಚುಗಳ ಮೇಲೆ ಗಮನ ಹರಿಸಬೇಕು. ನೀವು ಹಿಂದೆ ಮಾಡಿದ ಒಂದು ಕೆಲಸ ಅಥವಾ ಫಲ ಕೊಡುವಂತಹ ಸಾಧ್ಯತೆ ಇದೆ. ಕೆಲವು ದಿನಗಳಿಂದ ನಿಂತಿದ್ದಂಥ ಹಣ ಬಿಡುಗಡೆ ಆಗ್ಬೋದು ಅಥವಾ ಹೊಸ ಆದಾಯದ ಮೂಲ ಕಂಡು ಬರ್ಬೋದು. ಆದರೆ ಯಾವುದೇ ದೊಡ್ಡ ಹೂಡಿಕೆ ಅಥವಾ ಒಪ್ಪಂದವನ್ನು ಆತುರದಲ್ಲಿ ಮಾಡದೆ ಎಲ್ಲ ಮಾಹಿತಿಯನ್ನು ಪರಿಶೀಲಿಸಿದ ನಂತರವೇ ಮುಂದುವರಿಯೋದು ಉತ್ತಮ. ಈ ಸಮಯದಲ್ಲಿ ನಿಮ್ಮ ತಾಳ್ಮೆಯೇ ನಿಮ್ಮ ದೊಡ್ಡ ಶಕ್ತಿಯಾಗಬಹುದು. ಈ ಸಂದರ್ಭದಲ್ಲಿ ನೀವು ಒಂದು ಸಾಮಾನ್ಯವಾದ ಪರಿಚಯವು ಕೂಡ ಮುಂದಿನ ದಿನದಲ್ಲಿ ದೊಡ್ಡ ಸಹಾಯಕವಾಗುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಹೌದು ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಈಗ ನೀವು ಅಂದುಕೊಂಡಂತಹ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ಯಶಸ್ಸನ್ನು ಪಡೆದುಕೊಳ್ತೀರಾ. ಅನಗತ್ಯವಾದ ಖರ್ಚುಗಳ ಮೇಲೆ ಗಮನ ಕೊಡಬೇಕು. ನೀವು ಹಿಂದೆ ಮಾಡಿದ ಒಂದು ಕೆಲಸದ ಫಲ ಈಗ ಸಿಗುವ ಸಾಧ್ಯತೆ ಇದೆ. ಕೆಲವು ದಿನಗಳಿಂದ ನಿಂತಿದ್ದಂಥ ಹಣ ಬಿಡುಗಡೆ ಆಗಬಹುದು ಅಥವಾ ಹೊಸ ಆದಾಯದ ಮೂಲ ಕಂಡು ಬರಬಹುದು. ಆದರೆ ಯಾವುದೇ ದೊಡ್ಡ ಹೂಡಿಕೆ ಅಥವಾ ಒಪ್ಪಂದವನ್ನು ಆತುರದಲ್ಲಿ ಮಾಡದೆ ಎಲ್ಲ ಮಾಹಿತಿಯನ್ನು ಪರಿಶೀಲಿಸಿದ ನಂತರವೇ ಮುಂದುವರಿಯೋದು ಉತ್ತಮ. ಈ ಸಮಯದಲ್ಲಿ ನಿಮ್ಮ ತಾಳ್ಮೆಯೇ ನಿಮ್ಮ ದೊಡ್ಡ ಶಕ್ತಿಯಾಗುತ್ತೆ ಅಂದರೆ ಸುಳ್ಳಾಗೋದಿಲ್ಲ. ಹೌದು ಸ್ನೇಹಿತರೆ, ನಿಮ್ಮ ಮನೆ, ನಿಮ್ಮ ಜೀವನ ಎಲ್ಲವೂ ಕೂಡ ಅತ್ಯುತ್ತಮವಾಗಿರುವಂತಹ ಸಮಯದಿಂದ ತುಂಬಿರುತ್ತದೆ. ಹೌದು ಸ್ನೇಹಿತರೆ, ಈ ಸಮಯದಲ್ಲಿ ಕುಟುಂಬದ ವಾತಾವರಣದಲ್ಲಿ ಕೆಲವು ಬದಲಾವಣೆಗಳು ಕಂಡು ಬರ್ಬೋದು. ಹಿಂದೆ ಮಾತು ನಿಂತಿದ್ದಂತಹ ವ್ಯಕ್ತಿಯೊಂದಿಗೆ ಸಂಪರ್ಕವಾಗುವ ಸಾಧ್ಯತೆ ಇದೆ. ಕುಟುಂಬ ಸದಸ್ಯರು ನಿಮ್ಮಿಂದ ಒಂದು ಪ್ರಮುಖ ಸಲಹೆಯನ್ನು ಕೇಳಬಹುದು. ನೀವು ಹೇಳುವ ಒಂದು ಮಾತು ಅವರಿಗೆ ಹೊಸ ಧೈರ್ಯವನ್ನು ನೀಡಬಹುದು. ಇದೇ ಸಮಯದಲ್ಲಿ 6 ಅಕ್ಷರದಿಂದ ಆರಂಭವಾಗುವ ಹೆಸರಿನ ವ್ಯಕ್ತಿಯ ಮೂಲಕ ಕುಟುಂಬದ ಒಂದು ವಿಚಾರದಲ್ಲಿ ಹೊಸ ಸ್ಪಷ್ಟತೆ ದೊರೆಯುವ ಸಾಧ್ಯತೆ ಇದೆ. ಹೌದು ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ತೊಂದರೆಗಳನ್ನು ದೂರ ಮಾಡ್ಕೊಳ್ಬೋದು. ಈ ಸಮಯದಲ್ಲಿ ಧೈರ್ಯವನ್ನು ನೀಡಬಹುದು. ಬಹಳ ಪ್ರೀತಿ ಸಂಬಂಧದ ವಿಚಾರದಲ್ಲಿ ಹೊಸ ತಿರುವು, ಹೊಸ ಆಲೋಚನೆ ಬರುತ್ತದೆ. ಈಗಾಗಲೇ ಸಂಬಂಧದಲ್ಲಿ ಇರ್ತಕ್ಕಂಥವರಿಗೆ ಪರಸ್ಪರ ಪ್ರೀತಿ ಹೆಚ್ಚಾಗುತ್ತದೆ. ಸಮಯ ಕಳೆಯುವ ಅವಕಾಶ ದೊರೆಯುತ್ತೆ. ಅವಿವಾಹಿತರಿಗೆ ಹೊಸ ಪರಿಚಯ ಆರಂಭವಾಗುವ ಸಾಧ್ಯತೆ ಇದೆ. ಆದರೆ ಈ ಪರಿಚಯ ತಕ್ಷಣವೇ ದೊಡ್ಡ ಸಂಬಂಧವಾಗಿ ಬದಲಾಗುತ್ತೆ ಎಂದು ಭಾವಿಸುವ ಬದಲು ಇನ್ನೊಬ್ಬರನ್ನು ಅರ್ಥ ಮಾಡಿಕೊಳ್ಳೋದು, ಸಮಯ ಕೊಡೋದು ತುಂಬ ಉತ್ತಮ. ಕೆಲವರಿಗೆ ಬಹಳ ದಿನಗಳಿಂದ ದೂರವಾಗಿದ್ದ ವ್ಯಕ್ತಿಯಿಂದ ಮತ್ತೆ ಸಂಪರ್ಕ ಬರಬಹುದು. ಆ ಮಾತುಕತೆಯಿಂದ ಮನಸ್ಸಿನಲ್ಲಿದ್ದಂಥ ಭಾರಗಳು ಕಡಿಮೆಯಾಗುವ ಸಾಧ್ಯತೆ ಇದೆ. ಒಟ್ಟಾರೆ ಜುಲೈ 1ರಿಂದ 5ರವರೆಗೆ ಈ ಅವಧಿಯಲ್ಲಿ ಮೀನಾ ರಾಶಿಯವರಿಗೆ ಹೊಸ ಸಂಪರ್ಕ, ಹೊಸ ಅವಕಾಶ ಮತ್ತು ಪ್ರಮುಖ ನಿರ್ಧಾರವನ್ನು ತೆಗೆದುಕೊಳ್ಳುವ ಸಮಯವಾಗಿರುತ್ತೆ. 6 ಅಕ್ಷರದಿಂದ ಪ್ರಾರಂಭವಾಗುವ ಹೆಸರಿನ ವ್ಯಕ್ತಿಯೊಂದಿಗೆ ನಡೆಯುವ ಒಂದು ಘಟನೆ ನಿಮ್ಮ ಮುಂದಿನ ದಿನದಲ್ಲಿ ಸಕಾರಾತ್ಮಕವಾದ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಇದರ ಅಂತಿಮ ಫಲಿತಾಂಶವು ನಿಮ್ಮ ನಿರ್ಧಾರವನ್ನು, ಪ್ರಯತ್ನಗಳನ್ನು, ಪರಿಸ್ಥಿತಿಯ ಮೇಲೆ ಅವಲಂಬಿತವಾಗಿರುತ್ತದೆ. ಒಟ್ಟಾರೆಯಾಗಿ ರಾಶಿ ಚಕ್ರದವರಿಗೆ ಉದ್ಯೋಗ, ವ್ಯಾಪಾರ, ವ್ಯವಹಾರ ಲಾಭದಿಂದ ತುಂಬಿರುತ್ತೆ. ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗ್ತಾ ಹೋಗುತ್ತೆ. ನಿಮ್ಮ ಜೀವನದಲ್ಲಿ ನೀವು
ಅಂದುಕೊಂಡದನ್ನು ಸಾಧಿಸಬಹುದು. ಮೀನ ರಾಶಿಯವರೇ, ಜುಲೈ 5ರಿಂದ ನಿಮ್ಮ ಜೀವನದಲ್ಲಿ ಈ ಅವಧಿಯಲ್ಲಿ ಜೀವನದ ವಿಶೇಷವಾದ ಘಟನೆಗಳು ನಿಧಾನವಾಗಿ ಸ್ಪಷ್ಟವಾಗುತ್ತದೆ. ಇದುವರೆಗೆ ಗೊಂದಲದಿದ್ದಂತಹ ಕೆಲವು ವಿಚಾರಗಳು ಈಗ ಸರಿಯಾದ ದಿಕ್ಕಿನಲ್ಲಿ ಸಾಗುವ ಸಾಧ್ಯತೆ ಇದೆ. ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಉತ್ತರ, ಈಗ ಒಂದು ಉತ್ತಮವಾದ ಮಾಹಿತಿ ಅವಕಾಶ ನಿಮ್ಮ ಕೈಗೆ ಸಿಗಬಹುದು. ನಿಮ್ಮ ಜೀವನದಲ್ಲಿ ಟಿ ಅಕ್ಷರದಿಂದ ಆರಂಭವಾಗುವ ಹೆಸರಿನ ವ್ಯಕ್ತಿಯಿಂದ ಅನಿರೀಕ್ಷಿತವಾಗಿ ಮತ್ತೆ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ. ಈ ಒಂದು ಭೇಟಿ ನಿಮ್ಮ ಜೀವನಕ್ಕೆ ಅತ್ಯುತ್ತಮವಾಗಿ ಲಾಭವನ್ನು ತಂದುಕೊಡುತ್ತೆ, ಕಷ್ಟಗಳನ್ನು ಪರಿಹಾರ ಮಾಡುತ್ತೆ. ಒಟ್ಟಾರೆಯಾಗಿ ನಿಮ್ಮ ಆಸೆಗಳು ಕನಸುಗಳು ಸಂಪೂರ್ಣವಾಗಿ ನನಸಾಗುತ್ತೆ. ನಿಮ್ಮ ಜೀವನದ ಬಹುತೇಕ ಆಸೆಗಳನ್ನು ಈ ಸಂದರ್ಭದಲ್ಲಿ ನೀವು ಎಲ್ಲವನ್ನ ನನಸು ಮಾಡ್ಕೊಳ್ತೀರಾ. ಟಿ ಅಕ್ಷರದ ವ್ಯಕ್ತಿ ನಿಮಗೆ ಒಂದು ದಾರಿಯನ್ನು ತೋರಿಸಬಹುದು, ಆದರೆ ಆ ದಾರಿಯಲ್ಲಿ ನಡೆಯುವುದು ನಿಮ್ಮ ನಿರ್ಧಾರ ಮತ್ತು ನಿಮ್ಮ ಪ್ರಯತ್ನದ ಮೇಲೆ ಅವಲಂಬಿತವಾಗಿರುತ್ತೆ. ಒಟ್ಟಾರೆಯಾಗಿ ರಾಶಿ ಚಕ್ರದವರ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ತೊಂದರೆಗಳನ್ನು ಪರಿಹಾರ ಮಾಡ್ಕೊಳ್ಬಹುದು, ನೆಮ್ಮದಿಯನ್ನು ಕಂಡುಕೊಳ್ಬಹುದು. ಜೀವನದ ಪ್ರತಿಯೊಂದು ಕ್ಷೇತ್ರದ ಮೇಲೂ ಕೂಡ ನೇರವಾಗಿ ಪರಿಣಾಮ ಬೀರುವಂತಹ ಸಮಯ ಈಗ ಶುರುವಾಗ್ತಾ ಇದೆ. ಈಗ ಈ ಸಮಯದಲ್ಲಿ ಒಂದು ಸಣ್ಣ ನಿರ್ಧಾರವು ಮುಂದಿನ ಜೀವನದಲ್ಲಿ ದೊಡ್ಡ ಫಲಿತಾಂಶವನ್ನು ನೀಡಬಹುದು. ಈ ದಿನದಲ್ಲಿ ನಿಮ್ಮ ಗಮನಕ್ಕೆ ಬರುವ ಒಂದು ವಿಶೇಷವಾದ ಘಟನೆ ನಿಮ್ಮ ಯೋಚನೆಯ ದಿಕ್ಕನ್ನೇ ಬದಲಾಯಿಸಬಹುದು. ನೀವು ಸಾಮಾನ್ಯವಾಗಿ ನಿರ್ಲಕ್ಷ್ಯ ಮಾಡುವ ಒಂದು ಮಾಹಿತಿ ಅಥವಾ ಒಂದು ಮಾತುಕತೆ ಈ ಬಾರಿ ತುಂಬ ಮಹತ್ವದಾಗಿ ಪರಿಣಮಿಸುತ್ತದೆ. ವಿಶೇಷವಾಗಿ ಟಿ ಅಕ್ಷರದಿಂದ ಆರಂಭವಾಗುವ ಹೆಸರಿನ ವ್ಯಕ್ತಿಯೊಂದಿಗೆ ನಡೆಯುವಂತಹ ಸಂಭಾಷಣೆ ನಿಮ್ಮ ಮುಂದೆ ಹೊಸ ದೃಷ್ಟಿಕೋನವನ್ನು ತೆರೆದಿಡುವ ಸಾಧ್ಯತೆ ಇದೆ. ಈ ವ್ಯಕ್ತಿ ನೇರವಾಗಿ ನಿಮಗೆ ಸಹಾಯ ಮಾಡದೇ ಇದ್ರೂ ಕೂಡ ಅವರು ಹೇಳುವ ಒಂದು ಮಾತು, ಒಂದು ಸಲಹೆ ನಿಮ್ಮ ಜೀವನದ ನಿರ್ಧಾರವನ್ನು ಪ್ರಭಾವಿಸುವಂಥದ್ದಾಗುತ್ತೆ. ಕೆಲವರಿಗೆ ಇದು ಉದ್ಯೋಗದ ವಿಷಯವಾಗಿರುತ್ತೆ, ಇನ್ನು ಕೆಲವರಿಗೆ ಮನೆ ಅಥವಾ ಕುಟುಂಬದ ವಿಚಾರವಾಗಿರಬಹುದು. ನಿಮ್ಮ ಶಾಂತ ಸ್ವಭಾವ ಈ ಸಮಯದಲ್ಲಿ ಕುಟುಂಬದವರ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ನಿಮ್ಮ ಮಾತಿಗೆ ಮನೆಯವರು ಹೆಚ್ಚು ಮಹತ್ವವನ್ನು ನೀಡ್ತಾರೆ. ಕೆಲವು ಸಮಯದಲ್ಲಿ ನೀವು ಮಧ್ಯಸ್ಥಿಕೆ ವಹಿಸಿದ ಒಂದು ವಿಚಾರದಲ್ಲಿ ಪರಿಹಾರಗಳು ಸಿಗುವಂತಹ ಸಾಧ್ಯತೆ ಇದೆ. ಈ ಒಂದು ಸಂದರ್ಭ ನಿಮ್ಮ ಜೀವನದಲ್ಲಿ ವೈಯಕ್ತಿಕವಾಗಿ ಬೆಳವಣಿಗೆಗಳು ಕಂಡುಬರುತ್ತದೆ. ಬಹಳ ದಿನಗಳಿಂದ ಸಂಪರ್ಕದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ನಿಮ್ಮ ಜೀವನಕ್ಕೆ ಮತ್ತೆ ಬರ್ತಾರೆ. ಇದರಿಂದಾಗಿ ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ಗೊಂದಲಗಳಿಗೆ ಪ್ರತಿ ಉತ್ತರ ಸಿಗುವಂತಹ ಸಮಯವಾಗಿರುತ್ತೆ. ನಿಮ್ಮ ಸ್ವಂತ ಸಾಮರ್ಥ್ಯದ ಮೇಲೆ ಹೆಚ್ಚು ನಂಬಿಕೆ ಇಟ್ಟು ಕೆಲಸವನ್ನು ನಿರ್ವಹಿಸೋದ್ರಿಂದ ಬಹಳಷ್ಟು ಲಾಭ, ನೆಮ್ಮದಿ, ಶಾಂತಿಯನ್ನು ಗಳಿಸಿಕೊಳ್ತೀರಾ. ಒಟ್ಟಾರೆಯಾಗಿ ಮೀನ ರಾಶಿಯವರ ಜೀವನದಲ್ಲಿ ಐಶ್ವರ್ಯವನ್ನು ಉಂಟು ಮಾಡಬಹುದು. ನಿಮ್ಮ ವಿಷಯದಲ್ಲಿ ಇರ್ತಕ್ಕಂಥ ಎಲ್ಲ ತೊಂದರೆಗಳು ದೂರವಾಗುತ್ತೆ. ನೀವು ಹಿಂದೆ ಮಾಡಿದಂತಹ ತಪ್ಪುಗಳನ್ನು ಅರ್ಥ ಮಾಡಿಕೊಂಡು ಒಂದು ಪರಿಸ್ಥಿತಿಯನ್ನು ನಿಜವಾಗಿಸಿ ಅದನ್ನು ಉತ್ತಮವಾಗಿ ನಿರ್ವಹಿಸುವಂತಹ ಸಾಮರ್ಥ್ಯವನ್ನು ಬರಮಾಡ್ಕೊಳ್ತೀರಾ. ಈಗ ನಿಮ್ಮ ಮನಸ್ಸಿನಲ್ಲಿ ಇದ್ದಕ್ಕಂತಹ ಕೆಲವು ಅನುಮಾನಗಳು ದೂರವಾಗುತ್ತೆ. ಕೆಲವರಿಗೆ ಇದು ಹಳೆಯ ಸ್ನೇಹವಾಗಿರ್ಬೋದು, ಹೊಸ ಸಂಬಂಧವಾಗಿರ್ಬೋದು, ಸಹೋದ್ಯೋಗಿಗಳ ರೂಪದಲ್ಲಿ ಬರ್ಬೋದು. ಬಹಳ ದಿನಗಳಿಂದ ಸಂಪರ್ಕ ಬಿಟ್ಟಿದಂತಹ ವ್ಯಕ್ತಿಯಿಂದ ಸಿಗಬಹುದು. ಆದರೆ ಒಂದು ಮಾತು ನಿಮ್ಮ ಜೀವನದ ಮೇಲೆ ಹೆಚ್ಚಿನ ಪ್ರಭಾವ ಬೀರುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಹೌದು ಮೀನರಾಶಿಯ ಸ್ನೇಹಿತರೆ, ವೃತ್ತಿ ಜೀವನದಲ್ಲಿ ಕೆಲವು ಹೊಸ ಬದಲಾವಣೆಗಳು ಕಾಣಿಸಿಕೊಳ್ಳಬಹುದು. ನಿಮ್ಮ ಕೆಲಸದ ಬಗ್ಗೆ ಮೆಚ್ಚುಗೆ ವ್ಯಕ್ತವಾಗಬಹುದು. ನೀವು ಸಲ್ಲಿಸಿದ ಅರ್ಜಿ, ಪ್ರಸ್ತಾವನೆ ಅಥವಾ ಯೋಜನೆಗೆ ಒಳ್ಳೆಯ ಪ್ರತಿಕ್ರಿಯೆ ಸಿಗುವ ಸಾಧ್ಯತೆ ಇದೆ. ವ್ಯಾಪಾರದಲ್ಲಿ ಇರ್ತಕ್ಕಂಥವರಿಗೆ ಹೊಸ ಗ್ರಾಹಕರು, ಹೊಸ ಪಾಲುದಾರಿಕೆ ಮಾತುಕತೆ ಮತ್ತೆ ಆರಂಭವಾಗಬಹುದು. ಈ ಸಂದರ್ಭದಲ್ಲಿ ಸಣ್ಣ ಅವಕಾಶವನ್ನು ನಿರ್ಲಕ್ಷ್ಯ ಮಾಡಬೇಡಿ. ಕೆಲವೊಮ್ಮೆ ಚಿಕ್ಕ ಅವಕಾಶ ದೊಡ್ಡ ಯಶಸ್ಸಿಗೆ ಕಾರಣವಾಗಬಹುದು. ಹಣಕಾಸಿನ ದೃಷ್ಟಿಯಿಂದ ಈ ಸಮಯ